ಮಹಾಮಹಿಮನಾದ ತ್ರೈಕ ದೇವರ ಪರಿಶುದ್ಧ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಮ್ಮ ಕಳೆದ ಅಧ್ಯಯನದಲ್ಲಿ ನಾವು ಯಾಕೋಬನ ಜೀವಿತದಲ್ಲಿನ ಬಿಕ್ಕಟ್ಟು ಮತ್ತು ಪೆನಿಯೇಲ್ ಬಳಿಯಲ್ಲಿ ಹೋರಾಟ ಎಂಬ ವಿಷಯಗಳನ್ನು ಕಲಿತುಕೊಂಡೆವು. ತಾನು ಮಾಡಿದ ಒಂದು ಮೋಸದ ನಿಮಿತ್ತ ಕೇವಲ ಕಷ್ಟ ಸಂಕಟಗಳನ್ನೇ ಅನುಭವಿಸಿದ ಯಾಕೋಬನು ಅಳುತ್ತಾ ಕರ್ತನ ಕೃಪೆಗಾಗಿ ಬೇಡಿಕೊಂಡನು. ಈಗ ನಾವು ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಯಾಕೋಬನ ಜೀವಿತದಲ್ಲಿ ನಡೆಯುವ ಘಟನೆಗಳನ್ನು ವಿವರವಾಗಿ ಕಲಿಯೋಣ. ಸತ್ಯವೇದಗಳನ್ನು ತೆರೆದು ಪ್ರಾರ್ಥನಾಪೂರ್ವಕವಾಗಿ ದೇವರಾತ್ಮನ ಸಹಾಯದಿಂದ ವಾಕ್ಯವನ್ನು ಧ್ಯಾನಿಸೋಣ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 27ನೇ ವಚನದಿಂದ 33ನೇ ಅಧ್ಯಾಯದ 20ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 27 ಹಾಗೂ 28ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ಪುರುಷನು, ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ, ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವೀಗ ಓದಿದಂಥ ವಾಕ್ಯಭಾಗವು ಬಹುಶ್ರೇಷ್ಠವಾದ ವಾಕ್ಯಭಾಗವಾಗಿರುತ್ತದೆ. ಅವನು ಅಂದರೆ ಯಾಕೋಬನು ಇನ್ನು ಮುಂದೆ ದುರಾಕ್ರಮಣ ಮಾಡುವವನು, ಮೋಸಗಾರನೂ ಆಗಿರುವ ಯಾಕೋಬನಾಗಿರುವುದಿಲ್ಲ. ಆದರೆ ಅವನು ಈಗ ಇಸ್ರಾಯೇಲನಾಗಿರುವನು. ಯಾಕಂದರೆ ಅವನು ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾಗಿರುತ್ತಾನೆ. ಈಗ ಇಸ್ರಾಯೇಲನ ಹೊಸ ಸ್ವಭಾವವು ಈ ಮನುಷ್ಯನ ಜೀವಿತದಲ್ಲಿ ಕಂಡುಬರಲಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 29 ಹಾಗೂ 30ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ: ಯಾಕೋಬನು, ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಅಂದಾಗ, ಆ ಪುರುಷನು, ನನ್ನ ಹೆಸರನ್ನು ವಿಚಾರಿಸುವುದೇಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿದನು. ಯಾಕೋಬನು, ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ, ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು ಎಂಬುದಾಗಿ. ನೋಡಿರಿ ಪ್ರಿಯರೇ, ಯಾಕೋಬನು ಹಳೆ ಒಡಂಬಡಿಕೆಯಲ್ಲಿ ದೇವದೂತನಾಗಿ ಕಾಣಿಸಿಕೊಳ್ಳುತ್ತಿದ್ದ ಪೂರ್ವಾವತಾರಿಯಾದ ಯೇಸು ಕ್ರಿಸ್ತನನ್ನು ನೋಡಿರುತ್ತಾನೆ ಎಂಬುದು ಈ ವಾಕ್ಯ ಭಾಗದ ಮೂಲಕ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು 31 ಹಾಗೂ 32ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು. ಅವನು ತೊಡೆಯ ನಿಮಿತ್ತ ಕುಂಟಿಕೊಂಡು ನಡೆದನು. ಆ ಪುರುಷನು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಇಸ್ರಾಯೇಲರು ಇಂದಿನವರೆಗೂ ತೊಡೆಯ ಕೀಲಿನ ಮೇಲಿರುವ ಸೊಂಟದ ಮಾಂಸವನ್ನು ತಿನ್ನುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಯಾಕೋಬನನ್ನು ಹಿಡಿಯಬೇಕಾಗಿದ್ದರೆ ಅವನನ್ನು ಕುಂಟನನ್ನಾಗಿ ಮಾಡಬೇಕಾಗಿತ್ತು. ನೋಡಿರಿ, ಯಾಕೋಬನು ಬಿಟ್ಟುಕೊಡುವುದನ್ನು ನಿರಾಕರಿಸುವುದು ವಿಶಿಷ್ಟವಾದ ಸಂಗತಿಯಾಗಿರುತ್ತದೆ. ಸ್ವಲ್ಪ ಸಮಯದ ನಂತರ ತಾನು ಜಯಿಸಬಹುದು ಎಂಬುದಾಗಿ ಅವನು ಅಂದುಕೊಂಡಿರಬಹುದು. ಆದರೆ ಅಂತಿಮವಾಗಿ ತನ್ನಿಂದ ಜಯಿಸಲು ಸಾಧ್ಯವಿಲ್ಲ ಎಂಬುದನ್ನು ಕಂಡುಕೊಂಡನು. ಆದರೂ ಸೋಲನ್ನೊಪ್ಪಿಕೊಳ್ಳಲು, ಶರಣಾಗತನಾಗಲು ಅವನು ಬಯಸಲಿಲ್ಲ. ಆದ್ದರಿಂದ ದೇವರು ಏನು ಮಾಡುತ್ತಾನೆ? ದೇವರು ತನ್ನ ಉನ್ನತ ಬಲದಿಂದ ಯಾಕೋಬನನ್ನು ಕೆಳಕ್ಕೆ ಹಾಕಿದನು, ಆದರೆ ತನ್ನ ಚಿತ್ತವನ್ನು ಕೆಳಕ್ಕೆ ಹಾಕಲಿಲ್ಲ. ಪ್ರಿಯ ದೇವಜನರೇ, ಈಗ ದೇವರು ಅವನೊಂದಿಗೆ ಹೇಗೆ ವ್ಯವಹರಿಸುತ್ತಾನೆ ಎಂಬುದನ್ನು ನಾವು ಗಮನಿಸೋಣ. ನೋಡಿರಿ, ದೇವರು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟುತ್ತಾನೆ. ಕೇವಲ ದೇವರ ಬೆರಳಿನ ಒಂದು ಮುಟ್ಟುವಿಕೆಯು ಈ ಮನುಷ್ಯನನ್ನು ಅಸಹಾಯಕ ಸ್ಥಿತಿಗೆ ನಡೆಸಿತು. ಆದರೆ ನಾವು ನೋಡುವಂತೆ ದೇವರು ಅವನನ್ನು ಸಂಪೂರ್ಣವಾಗಿ ಕೆಳಕ್ಕೆ ಹಾಕುತ್ತಾ ಇಲ್ಲ. ಯಾಕೋಬನು ಈಗ ದೇವರನ್ನು ಹಿಡಿದುಕೊಂಡಿದ್ದಾನೆ. ಆತನು ಅವನಿಗೆ, ನನ್ನನ್ನು ಬಿಡು, ನಾನು ಹೋಗಬೇಕು ಎಂಬುದಾಗಿ ಹೇಳಿದಾಗ ಯಾಕೋಬನು, ಇಲ್ಲ, ನಿನ್ನ ಆಶೀರ್ವಾದ ನನಗೆ ಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಈಗ ಅವನು ದೇವರಿಗೆ ಗಟ್ಟಿಯಾಗಿ ಅಂಟಿಕೊಂಡಿದ್ದಾನೆ. ಮುಂಚೆ ಅವನ ಕುರಿತು ಬೇರೆ ರೀತಿಯಲ್ಲಿ ತಿಳಿದುಕೊಂಡಿದ್ದೆವು, ಆದರೆ ಈಗ ಅವನು ನಿಜವಾಗಿಯೂ ದೇವರ ಮನುಷ್ಯನಾಗಿದ್ದಾನೆ ಎಂಬುದನ್ನು ಕಂಡುಕೊಳ್ಳಲಿದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮೊದಲು ಅವನನ್ನು ಅವನ ಮನೆಯಲ್ಲಿ ನೋಡಿದೆವು. ನಂತರ ಖಾರಾನ್ ದೇಶದಲ್ಲಿಯೇ ಅವನ ಮಾವನ ಮನೆಯಲ್ಲಿ ನೋಡಿದೆವು. ಆಗ ಅವನು ಶರೀರ ಭಾವದ ಮನುಷ್ಯನಾಗಿದ್ದನು. ಈಗ ಪೆನುವೇಲ್ ಎಂಬ ಈ ಸ್ಥಳದ
ಯಬ್ಬೋಕೆಂಬ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ಅವನು ಹೋರಾಡುತ್ತಿರುವುದನ್ನು ನೋಡುತ್ತೇವೆ. ಇದರ ನಂತರ ಇಲ್ಲಿಂದ ಹಿಡಿದು ಐಗುಪ್ತಕ್ಕೆ ಹೋಗುವವರೆಗೂ ಅವನನ್ನು ನಂಬಿಕೆ ಮನುಷ್ಯನನ್ನಾಗಿ ನೋಡುತ್ತೇವೆ. ಮೊದಲು ಅವನು ಶರೀರ ಭಾವದ ಮನುಷ್ಯನಾಗಿದ್ದಾನೆ, ನಂತರ ಅವನು ಹೋರಾಡುವ ಮನುಷ್ಯನಾಗಿದ್ದಾನೆ ಮತ್ತು ಅಂತಿಮವಾಗಿ ಅವನು ನಂಬಿಕೆಯ ಮನುಷ್ಯನಾಗಿರುತ್ತಾನೆ. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಹೊಸ ಒಡಂಬಡಿಕೆಯಲ್ಲಿ ತ್ರಾಸದ ಸೌಲನೆಂಬ ಒಬ್ಬ ಯವನಸ್ಥನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನಗಳನ್ನು ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಾವು ಹಳೇ ಸ್ವಭಾವವನ್ನು ಹೊಂದಿರುತ್ತೇವೆ ಮತ್ತು ಅದು ದೇವರಿಗೆ ಮೆಚ್ಚುಗೆಯಾಗುವ ಯಾವ ಸಂಗತಿಯನ್ನು ಮಾಡಲಾರದು. ನೋಡಿರಿ, ಧರ್ಮಶಾಸ್ತ್ರವು ಯಾವುದನ್ನು ಮಾಡಲಿಕ್ಕೆ ಆಗುವುದಿಲ್ಲವೋ ಅದನ್ನು ದೇವರಾತ್ಮನು ನಮ್ಮ ಜೀವಿತಗಳಲ್ಲಿ ಮಾಡಲು ಶಕ್ತನಾಗಿದ್ದಾನೆ. ಹೌದು ಪ್ರಿಯರೇ, ನಾವು ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಡುವವರೆಗೂ ಆತನನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಒಬ್ಬ ಪುನರ್ಜೀವನಗೊಂಡ ಮನುಷ್ಯನು ತನ್ನನ್ನೇ ದೇವರ ಚಿತ್ತಕ್ಕೆ ಅಧೀನಪಡಿಸಿಕೊಳ್ಳುವ ತನ್ನ ಚಿತ್ತದ ಕ್ರಿಯೆಯೇ ಈ ಒಪ್ಪಿಸಿಕೊಡುವಂಥದ್ದಾಗಿರುತ್ತದೆ. ಅದನ್ನೇ ನಿಖರವಾಗಿ ಯಾಕೋಬನು ಮಾಡಿದನು. ಹೌದು, ಯಾಕೋಬನು ಗೆದ್ದುಕೊಂಡನು. ಆದರೆ ಅವನ ಜಯವು ಹೋರಾಡಿದ್ದರಿಂದ ದೊರಕದೆ ತನ್ನನ್ನು ಶರಣಾಗತನನ್ನಾಗಿ ಒಪ್ಪಿಸಿಕೊಡುವುದರಿಂದ ದೊರಕಿತು. ಇಲ್ಲಿ ಅವನ ಕುರಿತು ಎಂಥ ಸುಂದರವಾದಂಥ ಚಿತ್ರಣವಿರುತ್ತದಲ್ಲವೇ? ಮತ್ತು ಅವರಿಗೆ ಸಂಭವಿಸಿದ ಈ ಎಲ್ಲಾ ಸಂಗತಿಗಳು ನಮಗೋಸ್ಕರ ಉದಾಹರಣೆಗಳಾಗಿರುವವು ಎಂಬುದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಬಂದಿರಿ, ಈಗ ನಾವು ಆದಿಕಾಂಡ 33ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 1ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಾಕೋಬನು ಕಣ್ಣೆತ್ತಿ ನೋಡಿದಾಗ ಏಸಾವನು 400 ಮಂದಿ ಮನುಷ್ಯರ ಸಮೇತ ಬರುವುದನ್ನು ಕಂಡನು. ಆಗ ಅವನು ಲೇಯಳಿಗೂ ರಾಹೇಲಳಿಗೂ 2 ದಾಸಿಯರಿಗೂ ಅವರವರ ಮಕ್ಕಳನ್ನು ಒಪ್ಪಿಸಿ ಅವರನ್ನು ಬೇರೆ ಬೇರೆ ಮಾಡಿ ಮುಂದುಗಡೆಯಲ್ಲಿ ದಾಸಿಯರನ್ನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ನೋಡುವುದಾದರೆ ಯಾಕೋಬನು ತನ್ನ ಕುಟುಂಬವನ್ನು ಉಳಿಸಬೇಕು ಎಂಬ ಬಯಕೆಯಲ್ಲಿ ಇದ್ದಾನೆ. ಆದ್ದರಿಂದ ಅವರನ್ನು ಇತರರಿಂದ ಬೇರ್ಪಡಿಸುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು 2 ಮತ್ತು 3ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವರವರ ಮಕ್ಕಳನ್ನು, ಅವರ ಹಿಂದೆ ಲೇಯಳನ್ನು, ಆಕೆಯ ಮಕ್ಕಳನ್ನು, ಕಟ್ಟ ಕಡೆಯಲ್ಲಿ ರಾಹೇಲಳನ್ನು, ಯೋಸೇಫನನ್ನು ಬರಮಾಡಿದನು. ತಾನೇ ಅವರ ಮುಂದಾಗಿ ಹೋಗಿ ತನ್ನ ಅಣ್ಣನಿಗೆ ಸಮೀಪಿಸುತ್ತಿರುವಾಗ 7 ಸಾರಿ ನೆಲದ ತನಕ ಬೊಗ್ಗಿ ನಮಸ್ಕರಿಸಿದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯಾಕೋಬನು ತನ್ನ ಅಣ್ಣನಾದ ಏಸಾವನನ್ನು ಸಂಧಿಸುವುದರ ಚಿತ್ರಣವನ್ನು ಹೊಂದಲು ನಾನು ಬಯಸುತ್ತೇನೆ. ಬಹುಶಃ ತನ್ನ ಅಣ್ಣನು ಇನ್ನೂ 1 ಕಿಲೋಮೀಟರ್ ದೂರದಲ್ಲೇ ಇರುವಾಗಲೇ ಯಾಕೋಬನು ಬೊಗ್ಗಿ ನಮಸ್ಕರಿಸಲು ಆರಂಭಿಸಿರಬಹುದು. ನೋಡಿರಿ, ಏಸಾವನು ತನ್ನೊಂದಿಗೆ 400 ಮಂದಿಯನ್ನು ಕರಕೊಂಡು ಬರುತ್ತಾ ಇದ್ದಾನೆ ಮತ್ತು ಅವನು ಮಿತ್ರನಾಗಿಯೋ ಅಥವಾ ಶತ್ರುವಾಗಿಯೋ ಬರುತ್ತಿರುವುದನ್ನು ಯಾಕೋಬನು ತಿಳಿದಿರುವುದಿಲ್ಲ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಏಸಾವನು ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ಅವರಿಬ್ಬರೂ ಕಣ್ಣೀರು ಸುರಿಸಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇವರಿಬ್ಬರೂ ಅವಳಿ ಸಹೋದರರಾಗಿದ್ದಾರೆ. ಹಿಂದೆ ನಡೆದದ್ದೆಲ್ಲ ನಡೆದು ಹೋಯಿತು. ಈಗ ದೇವರು ನಿಶ್ಚಯವಾಗಿಯೂ ಏಸಾವನ ಹೃದಯವನ್ನು ಮುಟ್ಟಿದ್ದಾನೆ ಎಂಬುದು ಕಂಡುಬರುತ್ತದೆ. ಯಾಕಂದರೆ ತನ್ನ ತಮ್ಮನ ಮೇಲೆ ಸೇಡು ತೀರಿಸಿಕೊಳ್ಳುವುದಾಗಿ ಪ್ರಮಾಣ ಮಾಡಿದ್ದ ಏಸಾವನು ಇಲ್ಲಿ ವರ್ತಿಸುತ್ತಿರುವಂಥ ವಿಧಾನವೇ ಬೇರೆ ಆಗಿರುತ್ತದೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 5ರಿಂದ 7 ವಚನಗಳನ್ನು ಗಮನಿಸುವುದಾದರೆ ಇಲ್ಲಿ ಯಾಕೋಬನು ತನ್ನ ಅಣ್ಣನಾದ ಏಸಾವನಿಗೆ ತನ್ನ ಕುಟುಂಬದ ಪರಿಚಯವನ್ನು ಮಾಡಿಕೊಡುತ್ತಿರುವುದನ್ನು ನಾವು ನೋಡುವರಾಗಿದ್ದೇವೆ. ಹಾಗೆಯೇ ಮುಂದುವರಿದು 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಏಸಾವನು, ನಾನು ದಾರಿಯಲ್ಲಿ ಕಂಡ ಆ ಪಶುಗಳ ಹಿಂಡುಗಳು ಯಾತಕ್ಕೆ ಎಂದು ಕೇಳಲು ಯಾಕೋಬನು, ಸ್ವಾಮಿಯವರ ದಯೆ ನನಗೆ ದೊರಕಬೇಕೆಂದು ನಾನು ತಮಗೆ ಕಳುಹಿಸಿಕೊಟ್ಟೆನು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತನ್ನ ಅಣ್ಣನನ್ನು ಎದುರುಗೊಳ್ಳುವುದಕ್ಕೆ ತಾನು ಮಾಡಿದ ಆ ತಂತ್ರವು ಕಾರ್ಯ ಸಾಧಿಸಿದೆ ಎಂದು ಯಾಕೋಬನು ಸ್ಪಷ್ಟವಾಗಿ ನಂಬುತ್ತಾ ಇದ್ದಾನೆ. ಆದರೆ ಅದು ಅವಶ್ಯವಾಗಿರಲಿಲ್ಲ. ಏಸಾವನ ಮಾತನ್ನು ಆಲಿಸುವುದಾದರೆ
ಎಂಥ ಒಂದು ಬದಲಾವಣೆಯನ್ನು ಅಲ್ಲಿ ನಾವು ಕಾಣುವವರಾಗಿದ್ದೇವೆ. ಪ್ರಿಯರೇ, ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 9ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಏಸಾವನು, ತಮ್ಮನೇ, ನನಗೆ ಬೇಕಾದಷ್ಟು ಆಸ್ತಿ ಉಂಟು, ನಿನ್ನದು ನಿನಗೆ ಇರಲಿ ಅನ್ನಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದನ್ನು ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಏಸಾವನು ಈಗಾಗಲೇ ಸಾಕಷ್ಟು ಹೊಂದಿರುತ್ತಾನೆ. ಆದ್ದರಿಂದ ಯಾಕೋಬನು ಅದನ್ನೆಲ್ಲ ಕಳುಹಿಸುವುದು ಅಗತ್ಯವಿರಲಿಲ್ಲ ಎಂಬುದಾಗಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾಕೋಬನು, ಹಾಗೆ ಅಪ್ಪಣೆ ಕೊಡಕೂಡದು, ನೀನು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಸಮರ್ಪಿಸುವ ಕಾಣಿಕೆಯನ್ನು ಅಂಗೀಕರಿಸಬೇಕು. ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗಾಯಿತು. ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸಿದ್ದೇ ವಿಶೇಷ. ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿಯುಂಟು. ಆದ ಕಾರಣ ನಾನು ಸಮರ್ಪಿಸುವ ಕಾಣಿಕೆಯನ್ನು ನೀನು ದಯವಿಟ್ಟು ಅಂಗೀಕರಿಸಬೇಕು ಎಂದು ಹೇಳಿ ಏಸಾವನನ್ನು ಬಲವಂತ ಮಾಡಿದ್ದರಿಂದ ಅವನು ಆ ಕಾಣಿಕೆಯನ್ನು ತೆಗೆದುಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಇದು ಒಂದು ಹಾಸ್ಯಮಯ ದೃಶ್ಯವಾಗಿರುತ್ತದೆ. ಇಲ್ಲಿಯವರೆಗೂ ಒಬ್ಬರು ಮತ್ತೊಬ್ಬರಿಂದ ಪಡೆದುಕೊಳ್ಳುವುದರಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ವಿಶೇಷವಾಗಿ ಯಾಕೋಬನ ವಿಷಯದಲ್ಲಿ ಇದು ಸತ್ಯವಾದ ಮಾತಾಗಿರುತ್ತದೆ. ಆದರೆ ಈಗ ಯಾಕೋಬನು ಸಂಪೂರ್ಣವಾದ ಹೊಸ ಪಾತ್ರದಲ್ಲಿ ಇರುವಂತೆ ಕಂಡುಬರುತ್ತದೆ. ನೋಡಿರಿ, ಅವನು ತನ್ನ ಅಣ್ಣನಾದ ಏಸಾವನಿಗೆ ತನ್ನ ಉಡುಗೊರೆಯನ್ನು ಸ್ವೀಕರಿಸಿಕೊಳ್ಳುವಂತೆ ಒತ್ತಾಯಿಸುತ್ತಾ ಇದ್ದಾನೆ. ತನ್ನಲ್ಲಿ ಸಮೃದ್ಧಿ ಇರುತ್ತದೆ ಎಂದು ಏಸಾವನು ಹೇಳುತ್ತಿರುವಾಗಲೂ ಯಾಕೋಬನು ತಾನು ಕೊಟ್ಟ ಉಡುಗೊರೆಯನ್ನು ಸ್ವೀಕರಿಸಬೇಕೆಂದು ಅವನನ್ನು ಒತ್ತಾಯಿಸುತ್ತಾ ಇದ್ದಾನೆ. ನೋಡಿರಿ ಪ್ರಿಯರೇ, ಯಾಕೋಬನಿಗೆ ಏನೋ ಒಂದು ಸಂಭವಿಸಿರುತ್ತದೆ ಎಂದು ನಾವು ನಂಬೋಣ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ಸಮಯದಲ್ಲಿ ಯಾಕೋಬನು ಹೊಸ ಒಡಂಬಡಿಕೆಯ ಜಕ್ಕಾಯನ ಕುರಿತು ನೆನಪಿಸುವವನಾಗಿರುತ್ತಾನೆ. ನೋಡಿರಿ, ಯೇಸು ಕ್ರಿಸ್ತನು ಜಕ್ಕಾಯನನ್ನು ಮರದಿಂದ ಕೆಳಗೆ ಇಳಿದು ಬಾ ಎಂದು ಕರೆದಾಗ ಜಕ್ಕಾಯನಿಗೆ ಏನೋ ಒಂದು ಸಂಭವಿಸಿತ್ತು. ಅವನು ಮರ ಏರಿದ್ದಾಗ ಇದ್ದ ಅದೇ ಜಕ್ಕಾಯನಾಗಿರಲಿಲ್ಲ. ಇಲ್ಲಿಯವರೆಗೂ ಅನ್ಯಾಯದಿಂದ ಹಾಗೂ ಅಪ್ರಾಮಾಣಿಕತೆಯಿಂದ ಜನರ ಹಣವನ್ನು ತೆಗೆದುಕೊಂಡಿದ್ದ ಇವನು ಇನ್ನೆಂದೂ ಹಾಗೆ ಮಾಡುವುದಿಲ್ಲ ಎಂಬುದಾಗಿಯೂ, ಮತ್ತು ಅನ್ಯಾಯವಾಗಿ ಯಾರಿಂದಾದರೂ ಪಡೆದುಕೊಂಡಿದ್ದರೆ ಅವರಿಗೆ 4ರಷ್ಟು ಹಿಂದಿರುಗಿಸುವೆನು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಪ್ರಿಯರೇ, ಎಂಥ ಒಂದು ಬದಲಾವಣೆ ಸಂಭವಿಸಿದೆ ಅಲ್ಲವೇ? ನೋಡಿರಿ, ಯೇಸು ಕ್ರಿಸ್ತನು ಯಾವ ಮನೆಯನ್ನು ಸಂಧಿಸಿರುವನು ಎಂಬುದಾಗಿ ನಿಶ್ಚಯವಾಗಿ ನಾವು ಹೇಳಬಹುದಾಗಿತ್ತು. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಾಕೋಬನ ಜೀವಿತದಲ್ಲಿ ಶ್ರೇಷ್ಠವಾದ ಬದಲಾವಣೆಯು ಸಂಭವಿಸಿರುತ್ತದೆ. ನೋಡಿರಿ, ಮುಂಚೆ ಚೊಚ್ಚಲತನದ ಹಕ್ಕನ್ನು ಪಡೆದುಕೊಳ್ಳುವುದಾಗಿ ಆಹಾರವನ್ನು ವ್ಯಾಪಾರ ಮಾಡಿದ್ದನು. ಆದರೆ ಈಗ ಯಾವುದನ್ನು ಹಿಂತಿರುಗಿ ಅಪೇಕ್ಷಿಸದೆ ಪಶುಗಳನ್ನು, ಹಿಂಡುಗಳನ್ನು ಕೊಡಲು ಒಪ್ಪಿಕೊಳ್ಳುತ್ತಾ ಇದ್ದಾನೆ. ಅವುಗಳನ್ನು ಸ್ವೀಕರಿಸುವಂತೆ ಯಾಕೋಬನು ಏಸಾವನಿಗೆ ಒತ್ತಾಯ ಮಾಡುತ್ತಾ ಇದ್ದಾನೆ. ಏಸಾವನು ಅಂತಿಮವಾಗಿ ಆ ಉಡುಗೊರೆಯನ್ನು ಸ್ವೀಕರಿಸುತ್ತಾನೆ. ಪ್ರಿಯರೇ, ಗಮನಿಸಿರಿ, ಅಂದಿನ ದಿನದಲ್ಲಿ ಆ ದೇಶದ ಸಂಪ್ರದಾಯದ ಪ್ರಕಾರ ಕೊಡಲ್ಪಟ್ಟ ಉಡುಗೊರೆಯನ್ನು ಒಬ್ಬರು ನಿರಾಕರಿಸುವುದಾಗಿದ್ದರೆ ಉಡುಗೊರೆ ಕೊಟ್ಟವರಿಗೆ ಅವಮಾನ ಎಂದು ಪರಿಗಣಿಸಲಾಗುತ್ತಿತ್ತು. ಆದ್ದರಿಂದ ಏಸಾವನು ಆ ಉಡುಗೊರೆಯನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ತರುವಾಯ ಏಸಾವನು, ನಾವು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸೋಣ, ನಾನು ಮುಂದಾಗಿ ಹೋಗುತ್ತೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಏಸಾವನು ಯಾಕೋಬನಿಗೆ, ನೀನು ಈಗ ಸ್ವದೇಶಕ್ಕೆ ಹಿಂತಿರುಗುತ್ತಾ ಇದ್ದಿ, ಆದ್ದರಿಂದ ನಾನು ಮುಂದಾಗಿ ಹೋಗಿ ನಿನಗೆ ಮಾರ್ಗವನ್ನು ತೋರಿಸುತ್ತೇನೆ ಮತ್ತು ನಿನಗೆ ಸಂರಕ್ಷಣೆಯಾಗಿರುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಹಾಗೆಯೇ ಮುಂದುವರೆದು ನಾವು 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಯಾಕೋಬನು, ನನ್ನ ಮಕ್ಕಳು ಎಳೆಪ್ರಾಯದವರು, ಅದಲ್ಲದೆ ಈದಿರುವ ದನಕುರಿಗಳು ನನ್ನ ಬಳಿಯಲ್ಲಿರುವುದು ಪ್ರಭುವಿಗೆ ತಿಳಿದದೆ. ಒಂದೇ ದಿನ ಹೆಚ್ಚಾಗಿ ದಾರಿ ನಡೆಸಿದರೆ ಆಡು ಕುರಿಗಳೆಲ್ಲವೂ ಸತ್ತು ಹೋದಾವು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯಾಕೋಬನ ಮಕ್ಕಳು ಬಹು ಚಿಕ್ಕವರಾಗಿದ್ದರು ಮತ್ತು ಅವನೇ ಹೇಳುವ ಪ್ರಕಾರ ಅವನ ದನಕುರಿಗಳು ಮರಿಗಳನ್ನು ಹೊಂದಿದ್ದವು. ಹೀಗಿರುವುದರಿಂದ ಒಂದೇ ದಿನದಲ್ಲಿ ಬಹಳಷ್ಟು ನಡೆಯುವುದು ಅಸಾಧ್ಯವಾಗಿದೆ ಎಂದು ಹೇಳುತ್ತಾ ಇದ್ದಾನೆ.
400 ಜನರ ಸೈನ್ಯವನ್ನು ಹೊಂದಿದ್ದ ಏಸಾವನು ಬಹುಶಃ ವೇಗವಾಗಿ ಹೋಗಲು ಬಯಸಿದ್ದನು. ಆದ್ದರಿಂದ ಅವನಿಗೆ ಮುಂದಾಗಿ ಹೋಗುವಂತೆ ಯಾಕೋಬನು ಸೂಚಿಸುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 14ನೇ ವಚನವನ್ನು ಓದುವುದಾದರೆ, ಅಲ್ಲಿ ಯಾಕೋಬನು ಏಸಾವನಿಗೆ, ನೀನು ದಯಮಾಡಿ ನಿನ್ನ ವೇಗದಲ್ಲಿಯೇ ಮುಂದೆ ಸಾಗಬಹುದು. ನಾನು ನನ್ನ ಜನರ ವೇಗದ ಮಿತಿಯಲ್ಲಿ ಬಂದು ನಿನ್ನನ್ನು ಸೇರಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ಹಾಗೆಯೇ ಮುಂದುವರಿದು 15 ಮತ್ತು 16ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಏಸಾವನು, ನನ್ನ ಆಳುಗಳಲ್ಲಿ ಕೆಲವರನ್ನು ನಿನ್ನ ಸಂಗಡ ಬಿಟ್ಟು ಹೋಗುತ್ತೇನೆ ಅನ್ನಲು ಯಾಕೋಬನು, ಅದೇಕೆ? ತಮ್ಮ ದಯೆ ನನ್ನ ಮೇಲಿದ್ದರೆ ಸಾಕು ಎಂದು ಹೇಳಿದನು. ಏಸಾವನು ಆ ದಿವಸವೇ ಸೇಯೀರ್ ಸೀಮೆಗೆ ಹೊರಟು ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಏಸಾವನು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯದಲ್ಲಿರುವ ಈ ಸಮಯದಲ್ಲಿನ ಏದೋಮೆರ ದೇಶದಲ್ಲಿ, ಅಂದರೆ ಸೇಯೀರ್ ಎಂಬ ಸ್ಥಳದಲ್ಲಿ ವಾಸಿಸುತ್ತಾ ಇದ್ದನು. ತಮ್ಮ ತಂದೆಯ ಮರಣದ ನಂತರ ಅವನು ಸೇಯೀರ್ ಬೆಟ್ಟಕ್ಕೆ ಹೋದನು. ಅದನ್ನು ದೇವರು ತರುವಾಯ ಅದನ್ನು ಸ್ವಾಧೀನವಾಗಿ ಕೊಟ್ಟನು. ಅದನ್ನು ನಾವು ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 5ನೇ ವಚನದಲ್ಲಿ ಗಮನಿಸುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಯಾಕೋಬನು ಪ್ರಯಾಣ ಮಾಡಿ ಸುಕ್ಕೋತಿಗೆ ಬಂದನು. ಅಲ್ಲಿ ತನಗೋಸ್ಕರ ಮನೆಯನ್ನು, ದನಗಳಿಗೆ ಚಪ್ಪರಗಳನ್ನು ಮಾಡಿಸಿದನು. ಆದ್ದರಿಂದ ಆ ಸ್ಥಳಕ್ಕೆ ಸುಕ್ಕೋತ್ ಎಂದು ಹೆಸರಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಸಂಭವಿಸಿರುವುದೇನು ಎಂಬುದಕ್ಕೆ ಸಾಕಷ್ಟು ಗಮನವನ್ನು ಕೊಡದೆ ನಾವು ಬೇಗನೆ ದಾಟಿಕೊಂಡು ಮುಂದೆ ಹೋಗುವುದು ಬೇಡ. ನೋಡಿರಿ, ಈ ಮನುಷ್ಯನಾದ ಯಾಕೋಬನ ಮೇಲೆ ಶ್ರೇಷ್ಠವಾದ ಬದಲಾವಣೆಯು ಬಂದಿರುತ್ತದೆ. ಪ್ರಿಯರೇ, ತನ್ನ ಅಣ್ಣನಾದ ಏಸಾವನಿಗೆ ಉಡುಗೊರೆಯನ್ನು ಕೊಡುವ ವಿಷಯದಲ್ಲಿ ಯಾಕೋಬನು ಮಾಡಿದ ಬುದ್ಧಿವಂತ ಯೋಜನೆಯು ಈಗ ಶೂನ್ಯಕ್ಕೆ ಬಂದಿರುತ್ತದೆ. ದೇವರು ಯಾಕೋಬನಿಗೆ ಯಾವ ಕೇಡು ಮಾಡಬಾರದೆಂದು ಲಾಬಾನನ ಹೃದಯವನ್ನು ಸಿದ್ಧಪಡಿಸಿದನು ಮತ್ತು ಯಾಕೋಬನನ್ನು ಸ್ವೀಕರಿಸಿಕೊಳ್ಳುವಂತೆ ಏಸಾವನ ಹೃದಯವನ್ನು ಸಿದ್ಧಪಡಿಸಿದ್ದನು. ನೋಡಿರಿ, ಈಗ ಎರಡೂ ಕಡೆಗಳಲ್ಲಿಯೂ ಸಮಾಧಾನದಲ್ಲಿದ್ದಾನೆ. ಏಸಾವನು ತಾನು ಸಮೃದ್ಧಿಯಲ್ಲಿ ಇರುವುದರಿಂದ ಯಾಕೋಬನ ಉಡುಗೊರೆಯನ್ನು ಬಯಸಲಿಲ್ಲ. ಆದರೆ ಯಾಕೋಬನು ಒತ್ತಾಯಪಡಿಸಿದಾಗ ಅದನ್ನು ಅವನಿಂದ ಪಡೆದುಕೊಂಡನು. ಈ ಇಬ್ಬರು ಸಹೋದರರು ಉದಾರಿಗಳು ಮತ್ತು ತಮ್ಮ ಸಂಧಾನದಲ್ಲಿ ಯಥಾರ್ಥರೂ ಆಗಿರುವುದನ್ನು ನಾವು ಗಮನಿಸುತ್ತೇವೆ. ಅದರ ವಿಷಯದಲ್ಲಿ ಸಂದೇಹವೇ ಇರುವುದಿಲ್ಲ. ಏಸಾವನು ಈಗ ಸಮೃದ್ಧನಾಗಿರುವುದರಿಂದ ಹಾಗೂ ತನ್ನ ಚೊಚ್ಚಲತನದ ಹಕ್ಕಿಗೆ ಯಾವ ನಿರ್ದಿಷ್ಟವಾದ ಮೌಲ್ಯವನ್ನು ಸೇರಿಸದೇ ಇರುವುದರಿಂದಲೂ ಅವನು ತನ್ನ ಅವಳಿ ಸಹೋದರನೊಂದಿಗೆ ಸಂಧಾನವಾಗಬಾರದೆಂಬುದಕ್ಕೆ ಯಾವ ಕಾರಣವೂ ಇರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈಗ ಯಾಕೋಬನ ಜೀವಿತದ ಮೇಲೆ ಸೂರ್ಯನ ಕಿರಣಗಳು ಬೀಳಲು ಆರಂಭಿಸುತ್ತಿವೆ. ಹೌದು, ಲಾಬಾನನು ಸಮಾಧಾನಪಡಿಸಲ್ಪಟ್ಟಿರುವನು ಮತ್ತು ಏಸಾವನು ಸಂಧಾನ ಮಾಡಲ್ಪಟ್ಟಿರುವನು. ದೇವರು ಇದೆಲ್ಲವನ್ನು ಅವನಿಗಾಗಿ ವ್ಯವಸ್ಥಿತವಾಗಿ ಮಾಡಿ ಇಟ್ಟಿರುವನು. ಒಂದು ವೇಳೆ ಯಾಕೋಬನನ್ನು ಅವನ ದುರಾಶೆಗೂ ಅವನ ಬುದ್ಧಿವಂತಿಕೆಗೂ ಬಿಟ್ಟು ಬಿಟ್ಟಿದ್ದರೆ ಅವನು ಘೋರವಾದ ರೀತಿಯಲ್ಲಿ ಮರಣವನ್ನು ಹೊಂದಿರುತ್ತಿದ್ದನು. ಇನ್ನೂ ಸ್ವಲ್ಪ ಸಮಯದಲ್ಲಿಯೇ ಯಾಕೋಬನು ತನ್ನ ಜೀವಿತವನ್ನು ಹಿಂತಿರುಗಿ ನೋಡಿ ಅದರಲ್ಲಿ ದೇವರ ಹಸ್ತವನ್ನು ಕಾಣಲಿದ್ದಾನೆ ಮತ್ತು ಆತನು ದೇವರಿಗೆ ಮಹಿಮೆಯನ್ನು ಅರ್ಪಿಸಲಿದ್ದಾನೆ. ಹೇಗೂ ಅವನು ಬಿತ್ತಿದ್ದ ದುಷ್ಟತ್ವವು ಪೂರ್ತಿ ಸುಗ್ಗಿಯನ್ನು ಮುಂದೆ ತರಲಿದೆ. ಈ ಮನುಷ್ಯನಿಗೆ ಸಂಕಷ್ಟವು ಇವನ ಇಳಿ ವಯಸ್ಸಿನಲ್ಲಿ ಬರಲಿದೆ. ಅದು ಅವನಿಗಾಗಿ ಕಾದುಕೊಂಡಿದೆ. ಪ್ರಿಯರೇ, ಈಗ ಏಸಾವನು ಸೇಯೀರಿಗೆ ಹೋಗುತ್ತಾನೆ ಮತ್ತು ಸ್ವಲ್ಪ ಸಮಯದವರೆಗೆ ಅವನನ್ನು ಬೀಳ್ಕೊಡೋಣ. ಅವನು ಹೇಗೂ ತಿರುಗಿ 35ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ತನ್ನ ತಂದೆಯಾದ ಈಸಾಕನ ಅಂತ್ಯಕ್ರಿಯೆಗೆ ಬರಲಿದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಯಾಕೋಬನು ಪದ್ದನ್ ಆರಾಮಿನಿಂದ ಬಂದ ಮೇಲೆ ಕಾನಾನ್ ದೇಶದ ಶೇಕೆಮ್ ಪಟ್ಟಣಕ್ಕೆ ಸುರಕ್ಷಿತವಾಗಿ ಸೇರಿದನು. ಆ ಊರಿನ ಮುಂದೆ ತನ್ನ ಗುಡಾರಗಳನ್ನು ಹಾಕಿಸಿಕೊಂಡನು. ಅವನು ತನ್ನ ಗುಡಾರಗಳನ್ನು ಹಾಕಿಸಿದ ಭೂಮಿಯನ್ನು ಹಮೋರನ ಮಕ್ಕಳಿಗೆ 100 ವರಹ ಕೊಟ್ಟು ಅವರಿಂದ ಕೊಂಡುಕೊಂಡನು. ಹಮೋರನು ಶೇಕೆಮನ ತಂದೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೋಬನು ಬೇತೇಲಿಗೆ ಮುಂದೆ ಹೋಗದೆ ಸುಕ್ಕೋತ್ ಎಂಬ ಈ ಸ್ಥಳದಲ್ಲಿಯೇ ನಿಂತುಕೊಂಡಿರುವುದರಿಂದ ಹಲವಾರು ಸಾರಿ ಅವನು ಟೀಕಿಸಲ್ಪಟ್ಟಿರುತ್ತಾನೆ.
ನಿಜವಾಗಿಯೂ ನೋಡುವುದಾದರೆ ಈ ಸಮಯದಲ್ಲಿ ನಾವು ಯಾಕೋಬನಿಂದ ಹೆಚ್ಚಿನದನ್ನು ಎದುರು ನೋಡಬೇಕಾಗಿರುವುದಿಲ್ಲ. ಅವನು ಕುಂಟನಾಗಿ ಮಾಡಲ್ಪಟ್ಟಿದ್ದಾನೆ ಮತ್ತು ತನ್ನ ಆತ್ಮೀಕ ಕಾಲುಗಳಿಂದ ನಡೆಯುವುದಕ್ಕಾಗಿ ಈಗಷ್ಟೇ ಕಲಿಯುತ್ತಾ ಇದ್ದಾನೆ. ಬಂದಿರೆ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 20ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಲ್ಲಿ ಯಾಕೋಬನು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಎಲೇಲೋಹೆ ಇಸ್ರಾಯೇಲ್ ಎಂದು ಹೆಸರಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೋಬನು ಇಲ್ಲಿ ಯಜ್ಞವೇದಿಯನ್ನು ಕಟ್ಟಿಸುತ್ತಿರುವುದನ್ನು ನಾವು ನೋಡುತ್ತೇವೆ. ಅವನ ಅಜ್ಜನಾದ ಅಬ್ರಹಾಮನು ಹೋದ ಕಡೆಯಲ್ಲೆಲ್ಲ ಯಜ್ಞವೇದಿಯನ್ನು ಕಟ್ಟಿಸುವ ರೂಢಿಯನ್ನು ಮಾಡಿಕೊಂಡಂತೆ ಈಗ ಇವನು ಮಾಡುತ್ತಾ ಇದ್ದಾನೆ. ಇಲ್ಲಿರುವ ಅತ್ಯುತ್ತಮ ಗುಣಲಕ್ಷಣವೇನೆಂದರೆ, ಯಾಕೋಬನು ತನ್ನ ನೂತನ ಹೆಸರನ್ನು ದೇವರ ಹೆಸರಿನೊಂದಿಗೆ ಗುರುತಿಸಿಕೊಳ್ಳುತ್ತಾ ಇದ್ದಾನೆ. ಅವನು ಅದನ್ನು ಎಲೆಲೋಹೆ ಇಸ್ರಾಯೇಲ್ ಎಂದು ಕರೆಯುತ್ತಾ ಇದ್ದಾನೆ. ಅಂದರೆ ಕರ್ತನು ಇಸ್ರಾಯೇಲಿನ ದೇವರು ಎಂಬುದು ಇದರ ಅರ್ಥ. ನೋಡಿರಿ, ಈಗಷ್ಟೇ ನಡೆಯುವುದನ್ನು ಕಲಿತಿರುವ ಈ ಮನುಷ್ಯನಲ್ಲಿ ನಿಜವಾದ ಬೆಳವಣಿಗೆಯನ್ನು ಅದು ಸೂಚಿಸುತ್ತದೆ. ಈ ಮನುಷ್ಯನು ಬೇತೇಲಿಗೆ ಹೋಗುವ ದಾರಿಯಲ್ಲಿ ಇದ್ದಾನೆ, ಆದರೆ ಇನ್ನೂ ಅಲ್ಲಿ ಮುಟ್ಟಿರುವುದಿಲ್ಲ. ಮೊದಲು ಅವನು ಸುಕ್ಕೋತಿಗೆ ಪ್ರಯಾಣ ಮಾಡುತ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿಗೆ ಆದಿಕಾಂಡ ಪುಸ್ತಕದ 33ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಸಹಾಯದಿಂದ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರೀತಿಯ ದೇವಮಕ್ಕಳೇ, ಹದವಾದ ಇಬ್ಬಾಯಿ ಕತ್ತಿಯಾಗಿರುವ ದೇವರ ವಾಕ್ಯವನ್ನು ಕ್ರಮಬದ್ಧವಾಗಿ ಕಲಿಯುತ್ತಾ ಇದ್ದೇವೆ. ನಮ್ಮ ಇಂದಿನ ಧ್ಯಾನದಲ್ಲಿ ಯಾಕೋಬನ ಹೆಸರು ಇಸ್ರಾಯೇಲ್ ಎಂಬುದಾಗಿ ಬದಲಾಯಿಸಲ್ಪಟ್ಟಿತು. ಯಾಕೋಬನು ಏಸಾವನನ್ನು ಸಂಧಿಸುತ್ತಾನೆ. ಯಾಕೋಬನು ಸಾಲೇಮಿಗೆ ಪ್ರಯಾಣ ಮಾಡಿದ್ದು ಎಂಬ ಪ್ರಸ್ತಾಪಗಳನ್ನು ಧ್ಯಾನಿಸಿದೆವು. ಯಾಕೋಬನ ಜೀವಿತದಲ್ಲಿ ಬಹು ಪ್ರಮುಖವಾದ ಘಟನೆ ನಡೆಯಿತು. ಹೌದು, ಅವನು ದೇವರನ್ನು ಸಂಧಿಸಿದಾಗ ಅವನ ಜೀವಿತ ಬದಲಾಯಿತು. ಅದಕ್ಕೆ ಗುರುತಾಗಿ ಅವನ ಹೆಸರು ಸಹ ಬದಲಾಯಿತು. ಒಂದು ಕಾಲದಲ್ಲಿ ಕೊಲ್ಲುವಷ್ಟು ದ್ವೇಷವಿದ್ದ ಏಸಾವನು ಈಗ ಯಾಕೋಬನನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ಎಂತಹ ಬದಲಾವಣೆ! ಪ್ರಿಯರೇ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂದು ನಾವು ದಿನನಿತ್ಯವೂ ಪ್ರಾರ್ಥಿಸುತ್ತೇವಲ್ಲ. ಬನ್ನಿ, ನಮ್ಮ ಸಹೋದರ ಸಹೋದರಿಯರನ್ನು ಕ್ಷಮಿಸೋಣ. ಇದರಿಂದ ದೇವರ ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಳೋಣ. ಕರ್ತನಿಂದ ಕ್ಷಮಾಪಣೆ ಹೊಂದಿದ ಜೀವಿತವನ್ನು ಆತನು ನಿಮ್ಮೆಲ್ಲರಿಗೂ ದಯಪಾಲಿಸಲಿ.